ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ 36ನೇ ದಿನದ ಜ್ಞಾನ ಪಯಣಕ್ಕೆ ಸುಸ್ವಾಗತ. ನಿನ್ನೆಯ ಭಾಗದಲ್ಲಿ ನಾವು ಪ್ರಕೃತಿಯ ಸಾರದಲ್ಲಿ ಕೃಷ್ಣನನ್ನು ಹೇಗೆ ಕಾಣಬಹುದು ಎಂದು ತಿಳಿದೆವು. ಆದರೆ ಇಷ್ಟೆಲ್ಲ ಸತ್ಯಗಳು ನಮ್ಮ ಕಣ್ಮುಂದಿದ್ದರೂ ನಾವು ದೇವರನ್ನು ಮರೆತು ಲೌಕಿಕ ಜಗತ್ತಿನಲ್ಲೇ ಏಕೆ ಮುಳುಗಿರುತ್ತೇವೆ? ನಮ್ಮನ್ನು ದಾರಿ ತಪ್ಪಿಸುವ ಆ ಮಾಯೆ ಎಂದರೇನು? ಈ ಮಾಯೆಯ ಸೆರೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ? ಮತ್ತು ದೇವರನ್ನು ಪ್ರಾರ್ಥಿಸುವವರಲ್ಲಿ 4 ವಿಧದ ಜನರಿದ್ದಾರೆ. ನೀವು ಅದರಲ್ಲಿ ಯಾವ ಗುಂಪಿಗೆ ಸೇರುತ್ತೀರಿ? ಇಂದಿನ 3 ನಿಮಿಷಗಳಲ್ಲಿ ಈ ರಹಸ್ಯಗಳನ್ನು ಭೇದಿಸೋಣ. ದೈವೀ ಹೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ತ್ರಿಗುಣಾತ್ಮಕವಾದ ಸತ್ವ, ರಜಸ್ಸು ಮತ್ತು ತಮಸ್ಸು ಎಂಬ ನನ್ನ ಈ ದೈವೀ ಮಾಯೆಯನ್ನು ದಾಟುವುದು ಬಹಳ ಕಷ್ಟ. ಆದರೆ ಯಾರು ನನಗೆ ಮಾತ್ರ ಶರಣಾಗುತ್ತಾರೋ ಅವರು ಈ ಮಾಯೆಯನ್ನು ಸುಲಭವಾಗಿ ದಾಟುತ್ತಾರೆ. ಕೃಷ್ಣನು ಇಲ್ಲಿ ಮಾಯೆಯನ್ನು ಒಂದು ಸಾಗರಕ್ಕೆ ಹೋಲಿಸುತ್ತಿದ್ದಾನೆ. ನಾವೆಲ್ಲರೂ ಈ ಸಂಸಾರ ಸಾಗರದಲ್ಲಿ ಅಲೆದಾಡುತ್ತಿದ್ದೇವೆ. ನಮ್ಮ ಸ್ವಂತ ಶಕ್ತಿಯಿಂದ ಈ ಮಾಯೆಯನ್ನು ಗೆಲ್ಲುವುದು ಅಸಾಧ್ಯ. ಆದರೆ ಯಾರು ಈ ಮಾಯೆಯ ಒಡೆಯನಾದ ಕೃಷ್ಣನ ಕೈ ಹಿಡಿಯುತ್ತಾರೋ ಅವರಿಗೆ ಈ ಸಾಗರವು ಹಸುವಿನ ಹೆಜ್ಜೆಯ ಗುರುತಿನಷ್ಟು ಚಿಕ್ಕದಾಗುತ್ತದೆ. ಶರಣಾಗತಿಯೇ ಮಾಯೆಯನ್ನು ಗೆಲ್ಲುವ ಏಕೈಕ ಅಸ್ತ್ರ. ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನೋ ಅರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀ ಚ ಭರತರ್ಷಭ. ಎಲೈ ಭರತಶ್ರೇಷ್ಠನೇ, 4 ವಿಧದ ಪುಣ್ಯವಂತರು ನನ್ನನ್ನು ಆರಾಧಿಸುತ್ತಾರೆ. ಆರ್ತ, ಸಂಕಟದಲ್ಲಿರುವವನು, ಅಂದರೆ ಕಷ್ಟ ಬಂದಾಗ ದೇವರಿಗೆ ಮೊರೆ ಹೋಗುವವನು. ಜಿಜ್ಞಾಸು, ಸತ್ಯವನ್ನು ತಿಳಿಯುವ ಹಂಬಲುಳ್ಳವನು. ಅರ್ಥಾರ್ಥಿ, ಸಂಪತ್ತು ಅಥವಾ ಸುಖವನ್ನು ಬಯಸುವವನು. ಜ್ಞಾನಿ, ನನ್ನನ್ನು ತತ್ವತಃ ಅರಿತವನು. ನಾವು ಸಾಮಾನ್ಯವಾಗಿ ಕಷ್ಟ ಬಂದಾಗ ಅಥವಾ ಏನಾದರೂ ಬೇಕಾದಾಗ ಮಾತ್ರ ದೇವರನ್ನು ನೆನೆಯುತ್ತೇವೆ. ಆರ್ತ ಮತ್ತು ಅರ್ಥಾರ್ಥಿ, ಇದು ತಪ್ಪಲ್ಲ, ಆದರೆ ಇದು ಕೇವಲ ಆರಂಭ. ಜಿಜ್ಞಾಸು ಅದಕ್ಕಿಂತ ಮೇಲೆ. ಆದರೆ ಎಲ್ಲರಿಗಿಂತ ಶ್ರೇಷ್ಠ ಭಕ್ತನೆಂದರೆ ಜ್ಞಾನಿ. ಅವನಿಗೆ ದೇವರಿಂದ ಏನೂ ಬೇಕಿಲ್ಲ, ಅವನಿಗೆ ದೇವರೇ ಬೇಕು. ಈ 4ರಲ್ಲಿ ನಿತ್ಯವೂ ನನ್ನಲ್ಲಿ ಏಕಾಗ್ರತೆಯನ್ನು ಹೊಂದಿರುವ ಜ್ಞಾನಿಯೇ ಶ್ರೇಷ್ಠ. ಅವನಿಗೆ ನಾನು ಅತ್ಯಂತ ಪ್ರಿಯ, ನನಗೆ ಅವನು ಅತ್ಯಂತ ಪ್ರಿಯ. ಅನೇಕ ಜನ್ಮಗಳ ನಂತರ ಜ್ಞಾನಿಯಾದವನು ವಾಸುದೇವಃ ಸರ್ವಮಿತಿ ಎಂದು ಅರಿತು ನನ್ನನ್ನು ಶರಣಾಗುತ್ತಾನೆ. ಅಂತಹ ಮಹಾತ್ಮನು ಸಿಗುವುದು ಬಹಳ ಅಪರೂಪ. ಸ್ನೇಹಿತರೆ, ನಾವು ಇಂದು ಭಕ್ತಿಯ 4 ಹಂತಗಳನ್ನು ತಿಳಿದೆವು. ವಾಸುದೇವನೇ ಎಲ್ಲವೂ ಎಂಬ ಅರಿವು ಮೂಡಿದಾಗ ಮಾಯೆ ಕರಗಿ ಹೋಗುತ್ತದೆ. ಆದರೆ ಜನರು ಬೇರೆ ಬೇರೆ ದೇವತೆಗಳನ್ನು ಏಕೆ ಪೂಜಿಸುತ್ತಾರೆ? ಆ ದೇವತೆಗಳು ನೀಡುವ ವರಗಳು ಶಾಶ್ವತವೇ ಅಥವಾ ಕೃಷ್ಣನೇ ಅಂತಿಮವೇ? ಈ ಗಹನವಾದ ಚರ್ಚೆಯನ್ನು ನಾವು ನಾಳಿನ 37ನೇ ಭಾಗದಲ್ಲಿ ಮಾಡೋಣ. ಭಗವದ್ಗೀತೆಯ ಈ ಜ್ಞಾನ ನಿಮ್ಮ ಭಕ್ತಿಯನ್ನು ಉನ್ನತ ಮಟ್ಟಕ್ಕೇರಿಸಲಿ. ಧನ್ಯವಾದಗಳು.